ಥೋ ಪಾರ್ವತಕ್ಕೊಂದು ಎಂತ ತಂಗರೆ ಇದೇ ಏನು ಯಾಜೆ ಗೀಜೆ ಮಾಡಿದೇನು ಗನಾಗ ಬಂದು ಮಾತಾಡ್ತಾ ಕೂತಿದ್ರು. ಇಲ್ಲಿ ಹೊತ್ತು ಹೋಗಿದ್ದೇ ಗೊತ್ತಾಗ್ತಿರಲ್ಲ, ಬಂದು ದೊಯ್ ಕೂತಂಗೆ ಕೂತದೆ. ಆಯ್ಕಟ್ಟು ಹೇಳೋದು ಬಿಟ್ಟರೆ ಮತ್ತು ಬಾಕಿದ್ದೆ ಅಂತ ಇಲ್ಲ. ಏನು ಎಷ್ಟು ದಿವಸ ಮಾಡಲ ನನ್ನ ಕೆಲಸನ ಪುಣಾತೀತಿ. ಭಾರತಕ್ಕೊಂದು ದಿವಸ ಏನೂ ಹೇಳಿದ್ದಿಲ್ಲ. ತೂಕ ಸಮ ಮಾಡ್ಬೇಕಂತೆ, ಹಂಗೆ ಇದು ಮಾಡ್ಬೇಕಂತೆ, ಇದನ್ನು ಹಿಂಗೆ ಇದು ಮಾಡ್ಬೇಕಂತೆ. ಭಾಗ್ಯ ಇದು ಎಂಥದೂ ಇಲ್ಲ. ದೌಲತ್ತೇನು ಕಡಿಮೆ ಇಲ್ಲ. ಒಂದು ಲೆಕ್ಕಕ್ಕೆ ನಮ್ಮನೇಲಿ ಇವ್ರು ಹೇಳೋದೇ ಸಮ. ಎಂತಕ್ಕೆ ಬರ್ಬೇಕಿಲ್ಲಿಗೆ? ನಾನು ಭಾರತಕ್ಕನ ಮಕ್ಕ ನೋಡ್ಕೊಂಡು ಗೊತ್ತಾಯಿತು. ಇನ್ನೊಂದು 2 ದಿನ ನೋಡ್ತೀನಿ. ಇದು ಹಿಂಗೆ ಇಲ್ಲಿ ಬಂದು ಇಕ್ಕೂತಂಗೆ ಕೂತ್ರೆ ನಾನು ಆಗಲ್ಲಪ್ಪ, ನನಗೆ ಕುಕ್ಕರ್ಗೆ ಬರ್ತವೆ. ಕೆಲಸ ಸುಲಭ ಅಲ್ಲ, ಯಾವ ಮೈ ಕೈನೂ ಇಲ್ಲದೆ ಸಿಗ್ತದಲ್ಲ ಸ್ವಲ್ಪ ದುಡ್ಡು ಅಂತ ನೋಡಿದೆ. ಹಿಂಗಾಗಲ್ಲಪ್ಪ, ಜೀವಕ್ಕಿಂತ ಹೆಚ್ಚೇನು ಬರಲ್ಲ. ದೌಲತ್ತಿದ್ರೆ ಇದ್ರ ಹತ್ರ ಇರ್ತದೆ. ಅಲ್ಲ ತಡಿ, ಎಂತ ಹೊಸ ಸಾಲಿಂದ ಎಂತ ಕೆಡ್ತಿದ್ದೀಯಾ? ಅಲ್ಲಿ ನೋಡಲ್ಲಿ ಅದೇ ಸಾಲಿಗೆ ಇನ್ನೊಂದು ಹಿಡಿತದ ಅಂತ ತಾಡಿ ಲೆಕ್ಕ ಮಾಡ್ತೇನೆ. ಒಂದು ಸಾಲಲ್ಲಿ ಎಷ್ಟದ? 1 2 3 4 5 6 ಅದಾವೆ. ಇದರಲ್ಲಿ 1 2 3 4 5 ಆಗಿವೆ. ಇದಕ್ಕೆ ಇನ್ನೊಂದು ಹಿಡಿತದೆ. ಒಂದು ಕಡೆಯಿಂದ ಇಡ್ತವ, ಮಧ್ಯೆ ಇದು ಮಾಡೋದು ಬೇಡ. ಆಮೇಲೆ ಲೆಕ್ಕಕ್ಕೆ ಸರಿ ಸಿಗ್ತದೆ. ಒಂದು ಪ್ಯಾಕ್ ಏನಾರು ಲೆಕ್ಕ ಹೆಚ್ಚು ಕಮ್ಮಿ ಆಗಿ ಹೋದರೆ ನಾನು ಇದು ಒಂದೊಂದೇ ಲೆಕ್ಕ ಮಾಡಿಕೊಡ್ತಾ ಇರಲ್ಲ. ಈಗ ತುಂಬ ಕೊಡೋದಲ್ಲ, ಹಾಗಾಗಿ ಅಲ್ಲ ಇದಕ್ಕೆ ಹೆಂಗೆ ತುಂಬಿತು? ಒಂದು ಪ್ಯಾಕಿಗೆ ಅದಕ್ಕಾದ್ರೆ ಜಾಸ್ತಿ ಹಾಕಿಯ ನೋಡು. ಅಲ್ಲ ಒಂಚೂರು ಜಾಸ್ತಿ ಇದ್ರೆ ಅಡ್ಡಿಲ್ಲ, ಕಮ್ಮಿನೇ ಆಗಬಾರ್ದು ಲೆಕ್ಕ ಅಂದರೆ. ಹಾಗೆ 6 ಜೋಡಿಸ್ತಾ ಬಾ. ಅಯ್ಯೋ ದೇವರೇ ಭಗವಂತ, ಎಂಥ ಕಾರು ಬಂದಿಲ್ಲಿ ಕೂತದಪ್ಪ. ಚಗ್ನಿ ಕೊಟ್ಟೆ ಮೇಲೆ ಕುಡ್ದಂಗೆ ಆಗ್ಯದ ನನಗೀಗ. ಹೇಳಂಗಿಲ್ಲ, ಇಲ್ಲಿ ಸುಧಾರಿಸ್ಕಿದ್ದೀನಿ. ಎಂಥದ್ದು ನೋಡ್ಕೊಂಡು ಇದ್ದೀನಂತೆ. ಹೀಗೆ ಆದರೆ ಇನ್ನು 2 ದಿವಸಕ್ಕೆ ನಾನು ಬರೋಲ್ಲ, ಆಗಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ. ಭಾರತಕ್ಕೆ ಕೂತ್ರೆ ಚೆನ್ನಾಗಿ ಸುಖ ಕಷ್ಟ ಮಾತಾಡ್ಕಿತ್ತ ಹೊತ್ತು ಹೋಗಿದ್ದೇ ಗೊತ್ತಾಗ್ತಿರಲಿಲ್ಲ. ಅಲ್ಲ ಶಾರದಾ, ಭಾರತಕ್ಕೆ ಎತ್ಲಾಗ ಹೋಗ್ಯಾರ? ಹಂಗೆ ಜೀವಕ್ಕೆ ಕೂಡಿದ್ರೆ ಅವ್ರು ಇಲ್ಲಿ ಬಂದು ಕೂರದೇ ಇರ್ತಿರಲ್ಲ. ಹುಷಾರಿಲ್ಲ ಎಂಥದ. ಈ ದಿನದಲ್ಲಿ ಒಂದೊಂದು ಸತಿ ಶುರು ಆಗ್ತದೆ ಎಲ್ಲರಿಗೂ. ಜಾಗ್ರತೆ ಇರಬೇಕು. ಮಾತ್ರೆ ಗೀತ್ರೆ ಕೂಡಲೇ ತಗೊಬಿಡ್ಬೇಕು. ಮತ್ತು ಹಳಗಣ್ಗೆ ಬಿದ್ದು ಬಿಟ್ಟರೆ ಮತ್ತೇನಿಲ್ಲ, 3 ದಿನಕ್ಕೆ ಜ್ವರ ಬರ್ತಿರ್ತದೆ. ನನಗೇನು ಇವತ್ತು ಜ್ಞಾನ ಮರ್ತೇ ಹೋಗ್ತದೆ. ಹೋಗೋಳು ಒಂಚೂರು ಮಾತಾಡ್ಸ್ಕೊಂಡು ಹೋಗಿದ್ರೆ ಆತಿತ್ತು. ಇಲ್ಲಪ್ಪ, ಅಮ್ಮ ಆರಾಮೇ ಇದ್ದಾರೆ. ಟಿ ವಿಲಿ ಅದ್ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ಬೇಕು ಅಂಥೇಳಿ ನೋಡ್ತಾ ಕೂತಾರೆ ಅಷ್ಟೇ. ಜ್ವರ ಗಿರ ಏನು ಬರಲ್ಲ. ನೀ ಅಲ್ದಿದ್ದೆಲ್ಲ ಕರಿಬೇಡ ಮರತೆ. ಒಂದೊಂದು ಗಳಿಗೆ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಹಾಗೆ ಆದ್ರೆ ಕಷ್ಟ. ದೇವ್ರದಿಂದ ಅವ್ರಿಗೊಂದು ಎಂಥ ಶುರು ಆಗದೆ ಇದ್ರೆ ಸಾಕಪ್ಪ. ಇಲ್ಲ ಆರಾಮ ಆದರೆ ಬಹುಶಃ ಅದ್ಯಾವುದೋ ಧಾರಾವಾಹಿ ನೋಡೋದೇನು, ಅದು ಮುಗಿದ್ಮೇಲೆ ಬಂದರೆ ಬಂದರೆ ಸಾಕಪ್ಪ. ಇಲ್ಲಿಂದ ತೊಲಗಿ ಹೋದರೆ ಸಾಕು ಅನ್ನಂಗೆ. ಶಾರದಾ, ಒಂಚೂರು ಅವನ್ನೆಲ್ಲ ಹಾಕ್ತಾ ಇರ್ತೀಯಾ? ಅರ್ಜೆಂಟ್ ಒಂದೇ ಬಂದಂಗೆ ಅದೇ ಮರತಿ, ಹೋಗಿ ಮಾಡ್ಕೊ ಬರ್ತೀನಿ. ಏನೊಂದು ಶಿಸ್ತಿಲ್ಲೇನು ಒಂದು ರಿಸರ್ಚ್ ಮಾಡ್ಕೊಬರ್ತೀನಿ ಅಥವಾ ಬೇರೆ ಯೂರಿನ್ ಪಾಸ್ ಮಾಡ್ಕೊಬರ್ತೀನಿ, ಅವೆಲ್ಲ ಹೇಳಕ್ಕೆ ಗೊತ್ತಾಗಲ್ಲ. ಬ್ಯಾಡ್ದು ಕಾನೂನು ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾತಾಡ್ತಾರೆ. ಅಪ್ಪ ದೇವರೇ, ಸೊಂಟ ನೆಟ್ಟಿಗೆ ಮಾಡಿದ್ರೆ ಸಾಕಾಗಿತ್ತು. ಕೂತಲ್ಲಿಂದ ಹನಿ ಹಂದಲ್ಲ. ದೊಡ್ಡ ಎಂಥವ್ರು ಕುಡಿಯೋಕ್ಕೆ ತಂದು ಕೊಡೋಣ ಅಂತಲೂ ನೋಡಲ್ಲ. ಭಾರತಕ್ಕೆ ಪಾಪ ಸುಮ್ಮನೆ ಹೇಳೋದಲ್ಲ. ಹುಡುಗನ ಕರ್ಕೊಬಂದ್ರೆ ಅವನಿಗೆ ಒಂದು ಕಡುಬು ತುಪ್ಪ ಬೇರೆ, ನಂಗೆ ಕಡುಬು ಸಾರು ಬೇರೆ ಎಲ್ಲ ತಂದು ಕೊಡೋರು. ಇವಳಿಗೆ ಏನು ಹೋಗೋದಕ್ಕೆ ಬಂದದೇನು? ಇದೇ ಆಗ್ತಿದ್ರದ್ದು. ಬರೋದೇ ಲೇಟಾಗಿ ಹೋಗ್ತದೆ. ಇಲ್ಲಿ ಇಷ್ಟು ಸತಿ ಎದ್ದು ಹೋಗೋದೇ ಸಮ ಆಗ್ತದೆ. ಏನು ಪುಕ್ಷಟೆ ಮಾಡಿಕೊಡ್ತಿದ್ದೀನಿ ಅನ್ನೋ ಥರ ಆಡ್ತದೆ. ಎಂತಕ್ಕೂ ನಮ್ಮ ಮನೇಲಿ ಒಬ್ಬರು ಹಿಂಗೆ ಮಾಡ್ಕೊಂಡು ಸಿಟ್ಕೊಂಡು ಕೂತ್ರಲ್ಲ.
ನಾ ಎಂತ ಹೇಳಿನಿ ಅಂತಲೇ ನಂಗೆ ನೆನಪಿಗೆ ಬರಲ್ಲಪ್ಪ. ಆ ಟೆನ್ಷನಲ್ಲಿ ಏನಾದ್ರು ಹೇಳಿರ್ಬೋದು. ಆದರೆ ಅದಕ್ಕಿಷ್ಟು ಸಿಟ್ಟಿ ಅಂತಕ್ಕೆ ಅಂತ ಅದಕ್ಕಿಂತ ದೊಡ್ಡ ತಪ್ಪು ಎಷ್ಟು ಜನ ಮಾಡ್ಯಾರ ನಾನೇ ನೋಡೀನಿ. ಭಾರತಕ್ಕೆ ಎಲ್ಲಾರು ಕಾಣ್ತಾರ? ಕಂಡಿದ್ರೆ ಒಂಚೂರು ಕೈ ಸನ್ನೇನಾದ್ರು ಮಾಡ್ಬೋದಿತ್ತು ಅಚ್ಚಿಗೆ ಬಲ್ಲಿ ಅಂತ. ಎಲ್ಲಡ್ಕೆನೂ ಹಾಕಕ್ಕೆ ಕೊಡ್ತಿದ್ರು. ಬಾಯಿ ಚಪ್ಪೆತ ಬಂದಂಗೆ ಆಗಿದೆ. ಇಲ್ಲಪ್ಪ, ಅವ್ರು ಬರೋದಾರು ಗೊತ್ತಿದ್ರು ಎಂತಕ್ಕೂ ನನಗೆ ಒಳಗೆ ಹೋಗಕ್ಕೆ ತರ್ಮರು ಆತ ಅದೆಯಪ್ಪ. ಬರದೆ ಸುಮಾರು ದಿವಸದಲ್ಲಿ ಇಷ್ಟು ದಿವಸ ಕೆಲಸಕ್ಕೆ ಬಂದರು ಇಷ್ಟೊತ್ತಿನಲ್ಲಿ ಹೀಗೆಲ್ಲ ಕೂತು ನಿಂತು ಮಾಡಿದ್ದಿಲ್ಲ. ಇವತ್ತಷ್ಟೇ ಮಾಡ್ತೀನಿ ನಾನು. ನನ್ನ ಕೈಯಲ್ಲಿ ಎಷ್ಟು ಹೇಳಿರೋದು ಅಷ್ಟು ಮಾಡ್ತೀನಿ ಅಂತ ಸುಮ್ಮನೆ ಹೊಡೆದು ಮಾಡಬೇಕು. ಅದಕ್ಕೆ ಯಾಕೆ ಇಲ್ಲಂತೆ ಇನ್ನಂಗೇನು ಅಲ್ಲ. ದಿನ ಇದನ್ನೇ ಮಾಡೋದ ಅಂತ ಒಂದು 4 ಸತಿ ರಿಸಸ್ಸಿಗೆ ಅಂತ ಹೋಗೋದು, 4 ಸತಿ ಎಲ್ಲಡಿಕೆ ಹಾಕೋದು, ತಿಂಡಿ ಕಾಫಿ ಇದೆಲ್ಲದರ ಮಧ್ಯೆ ಇದನ್ನು ಪ್ಯಾಕ್ ಮಾಡೋದು ಯಾವಾಗ? ಹೇಳಿದ ಕೆಲಸ ಮಾಡೋದು ಯಾವಾಗ? ಓಹೋ, ನಾನಾರು ಅವಾಗ ಬಂದು ನೋಡ್ತಾ ಹೋಗಬೇಕಿತ್ತು. ನಂದು ತಪ್ಪದೆ. ಓ, ಅದಕ್ಕೆ ಕೇಳೋದು ಭಾರತಕ್ಕೆಲ್ಲಿ ಅಂತ. ಸುಮ್ಮನೆ ಆ ಕಡೆ ಈ ಕಡೆ ಹೊಳ್ಳರ್ದು ಸಂಬಳ ತಗೊಂಡು ಹೋಗ್ಬೋದಿತ್ತಲ್ಲ. ಆ ಮಾತಿನಿದ್ರಲ್ಲಿ ತುಂಬಿದ್ದು ಗೊತ್ತಾತಿರ್ಲ, ತುಂಬದೇ ಇದ್ದಿದ್ದು ಗೊತ್ತಾತಿರ್ಲ. ಇಲ್ಲಪ್ಪ, ಭಾರತಕ್ಕೆ ಕಾಣಲ್ಲ. ನಾನು ಒಂಚೂರು ಹೊತ್ತೊಂದಿಗೆ ಹೋಗ್ಬೇಕು ಅಂತ ಕೇಳ್ಕೊಂಡು ಹೋಗ್ತೀನಿ. ಇಲ್ದಿರ ಕೂಗುರ್ಕಿ ಬರ್ತಾವಪ್ಪ, ಕೂರಕ್ಕಾಗಲ್ಲ ಅಲ್ಲಿ. ಓ, ಬಂದ? ಕೈ ತೊಳ್ಕೊಬಾ ನೀಟಾಗಿ. ಕೈ ಕಾಲು ಎಲ್ಲ ತೊಳ್ಕೊಬಾ. ತೊಳ್ಕೊಂಡು ಅಲ್ಲೇ ಕೆಳಗೆ ಟವಲ್ ಇಟ್ಟು ನೋಡು, ಕ್ಲೀನಾಗಿ ಒರೆಸ್ಕೊಂಡು ಬಾ. ಕೈಯಲ್ಲಿ ನೀರು ಪಸೆ ಇರಬಾರ್ದು ಮತ್ತೆ. ಅಯ್ಯೋ ಪುಣಾತ್ವಿತಿ ಮಗಳೇ, ನಾನೇನು ಇದನ್ನು ಫಸ್ಟ್ ಮಾಡ್ತಿದ್ದೀನ? ಹಸೂಟಿ ಬಂದರಿಗೆ ಹೇಳ್ದಂಗೆ ಹೇಳ್ತಿದ್ದೆ. ಹೋಗಲಿ ಬಿಡಿ, ಏನಾರು ಹೇಳ್ಕ್ಯಾ? ಹಾಂ ಒರೆಸ್ಕೊಂಡೆ ನಾನು ದಿನಾನು ಒರೆಸ್ಕೊಂಡೇ ಬರೋದಪ್ಪ. ಒಂದು ದಿನಾನೂ ಮಿಸ್ ಮಾಡಲ್ಲ ನಾನು. ಭಾರತಕ್ಕೆ ಅವತ್ತೇ ಹೇಳ್ಯಾರೆ ಎಷ್ಟಾಗ್ತದ ಅಷ್ಟು ಅಚ್ಚುಕಟ್ಟಾಗಿರ್ಬೇಕು, ನೀರಿನ ಪಸೆ ಕೈಯಲ್ಲಿ ಇರಬಾರ್ದು ಅಂತ. ಯಾವುದೋ ಒಂದು ಹೇಳಕ್ಕೋದ್ರು ಭಾರತಕ್ಕೆ ಅಂದಾತು. ಹಾಂ ಸರಿ ಈಗ ಮರ್ತೋತ ಏನೋ ಅಂತ ಹೇಳಿದ್ದಷ್ಟೇ ನಾನು. ಕೂತ್ಕ ಈಗ ಒಂಚೂರು ಕೈ ಚುರುಕು ಮಾಡ್ಬೇಕು ಮಾರತ್ತೆ, ಇನ್ನೂ ಸುಮಾರು ಅದಾವೆ. ನಂಗೆ ಹೇಳ್ತದೆ ಇದ್ರ ಕೈ ಮಾತ್ರ ಆನ್ಕಿ ಬಿಟ್ಟು ಅತ್ಲಾಗಿತ್ಲಾಗ ಹೊಂದಲ್ಲ. ವಯಸ್ಸಾದ ಭಾರತಕ್ಕನೇ ಇದಕ್ಕಿಂತ ಎಷ್ಟಕ್ಕೂ ಬೇಕು. ಎಷ್ಟು ಚುರುಕು ಇದು ಮಾಡೋರು. ನನಗಿಂತ ಒಂದು ಹೆಚ್ಚೆ ಅನ್ನಂಗೆ ಮಾಡ್ತಿದ್ರು. ಇದೇನಿಲ್ಲ, ಬರೀ ಬಾಯಿ ಒಂದೇ, ಕೈಯಲ್ಲಿ ಬರೀ ಬಡ್ಡು. ಇದು ಬಾಯೆಲ್ಲ ಒಂದು ಚಪ್ಪೆ ಆದಂಗೆ ಆತದ ಮರತ್ತೆ. ಭಾರತಕ್ಕೆ ಎಲ್ಲಡ್ಕೆ ಹಾಕಕ್ಕೆ ಕೊಡ್ತಿದ್ರು. ಈಗ ಎಲ್ಲಡ್ಕೆ ಹಾಕ್ಬೇಕಾದ್ರೆ ಮುಂಚೆ ಒಂದು ಲೋಟ ಕಾಫಿ ಕುಡಿ ಅಂತ ಹೇಳ್ದೇ ಇರ್ತಿರ್ಲ. ಒಂಥರ ಅದೇ ಅಭ್ಯಾಸ ಆದಂಗೆ ಆಗ್ಯದಲ್ಲ. ಅಂದ್ಕೊಂಡೆ ಇಷ್ಟೊತ್ತಿನ ಒಳಗೆ ಈ ಡೈಲಾಗ್ ಬರಬೇಕಿತ್ತಲ್ಲ, ಯಾಕೆ ಬರಲ್ಲ ಅಂತ. ನೀನಾ ಹೇಳ್ದೆ ಇರೋಳ? ಹಾಂ ತಡಿ ತತ್ತೀನಿ. ನಾನು ಎಲ್ಲ ಸಮ್ ಮಾಡಿ ಇಟ್ಟಿದ್ದೆ. ಇಲ್ಲಿ ಬಂದು ಕೂತಳಿಗೆ ಅದು ಇದು ಮಾತಾಡ್ತಾ ಮರ್ತೇ ಹೋಗಿದೆ. ಆಗಲಿ ಗಡ್ಬಿಡಿ ಏನಿಲ್ಲ. ನಂಗೆ ಗೊತ್ತಾಯ್ತು ಗ್ಯಾನ್ ಮರ್ತು ಹೋಗ್ಯದೆ ಅಂತ, ಹಾಗಾಗಿ ಇದು ಮಾಡಿದ್ದು ನಾನು. ಇದು ಶಾರದಾ, ಹಾಗೆ ಬರೋಳ್ಳ ಒಂದು ಏಲಡಿಕೆ ಹಾಕೋಕ್ಕೂ ಸಮ್ ಮಾಡ್ಕೆ ಬಾರೆ. ಭಾರತಕ್ಕನ ಹತ್ರ ಅದೇ ಇಟ್ಕೊಂಡಿರ್ತಾರೆ. ನೋಡ್ತೀನಿ. ಕಾಫಿ ತತ್ತೀನಿ, ಎಲ್ಲಡ್ಕೆದು ನಂಗೆ ಅಷ್ಟು ಗೊತ್ತಾಗಲ್ಲ ಮಾರತಿ. ನೋಡ ನಮ್ಮನ ಹತ್ರ ಕೇಳ್ತೀನಿ. ಅದು ತೀರಾ ಎಲ್ಲಡ್ಕೆ ಅಭ್ಯಾಸ ಇರೋರು ಮನೆಯಿಂದನೇ ತಂದುಬಿಟ್ರೆ ರಗಳಿಲ್ಲ ಹಾಕ್ಲಾಗಿ. ಅಯ್ಯೋ ಪುಣ್ಯಾತ್ಗಿತ್ತಿ ಮಗಳೇ, ಒಂದು ಎಲ್ಲಡ್ಕಿಗೂ ಲೆಕ್ಕ ಹಾಕ್ತೀಯಲ್ಲ. ಇಂಥ ತೋಟ ತೊಡಗಿ ಇದ್ದುವ ಏನೊಂದು ರೀತಿಯ ನೀನು ಹಿಂಗೆ ಮಾಡ್ತಾ ಇದ್ದರೆ, ಭಾರತಕ್ಕೆ ಇಲ್ಲಿಗೆ ಬರದೇ ಇದ್ದರೆ ನಾ ಇನ್ನು ಕೆಲ್ಸಕ್ಕೆ ಬಂದಂಗೆ. ನಂಗೆ ಕೂಡ್ದು ಕೊಲ್ ಬಿದ್ದಿದ್ದು ಕೆಲಸ ಯಾಕೋ ಇವತ್ತು ಭಾಳ ತಡ ಆತ ಅದೆಯಪ್ಪ. ಥರ ಕೈ ಹಿಡ್ದಂಗೆ ಆಗ್ತದೆ. ಕೈ ಹಿಡ್ದಂಗೆ ಅಂದ್ರೆ ಒಂದು ಕೆಲಸ ಭಾರತಕ್ಕೆ ಇರ್ತಿದ್ರಲ್ಲ, ಹಂಗಾಗಿ ಗೊತ್ತಾಗ್ತಿರಲ್ಲ. ಅಯ್ಯೋ ದೇವ್ರೆ, ಇದ್ರ ಕೈಯಲ್ಲಿ ಹೆಂಗೆ ಉರಿಯೋದೇನ. ಒಳ್ಳೆ ಕಾಫಿ ಆತಿದ್ರದ್ದು. ಇದಕ್ಕೆ ಸಪ್ಲೈ ಮಾಡೋದೇ ಆಗ್ತದೆ. ಎಲ್ಲಡ್ಕೆ ಹಾಕ್ತದೆ ಆ ಥರ ತಂದ್ಕೋಬೇಕು ಅಂತ ಗೊತ್ತಿಲ್ಲ ಮನೆಯಿಂದ. ಸುಮ್ಮನೆ ಹೇಳ್ತಾರನು ಯಾವತ್ತಿದ್ರೂ ಕಷ್ಟ ಸುಖ ಗೊತ್ತಿದ್ದವ್ರ ಹತ್ರನೇ ಇರಬೇಕು ಅಂತ.
ಒಂದೇ ಮನೆ ಹಿಂಸರು. ಅದರ ಅತ್ತೆ ಒಂಥರ ಆದರೂ ಸೊಸೆ ಮತ್ತೊಂದು ಥರ. ಪಾಪ ಪಾರತಕ್ಕ ಸುಮ್ಮನೆ ಹೇಳೋದಲ್ಲ, ಕಷ್ಟ ಕಂಡರಲ್ಲ, ಹಾಗಾಗಿ ಇದಕ್ಕೇನು ಹೊಳೆಲಿನ ಮೀನು ಇದ್ದಂಗೆ ಆಗ್ಯದೆ. ಗಂಡಗೆ ಹೆದರ್ಸ್ಕೊಂಡು ಅತ್ತೆ ಮಾವಿಗೆ ಹೆದರ್ಸ್ಕೊಂಡು, ಅತ್ತೆ ಎಲ್ಲರೂ ಒಂಚೂರು ಇದು ಮಾಡ್ಬೇಕೇನೋ, ಮಾವು ಅಷ್ಟು ಸುಲಭಕ್ಕೆ ಬಗ್ಗಲ್ಲ. ಅವ್ರನ್ನ ಸ್ವಲ್ಪ ಹಂಗೆ ಇದ್ದಿದ್ದಕ್ಕಾತು, ಇಲ್ಲಿದ್ರೆ ಇನ್ನೂ ಏನು ಮಾಡ್ತಿತ್ತ ಇದು. ಹೇಳ್ಬೇಕಾದ್ರೆ ಈಗೀಗಂತೂ ಒಂದು ಅಹಂಕಾರ ಬಂದು ಒದ್ದದೆ. ಹಂಗಿಂಗೇನಲ್ಲ, ಹೆಂಗೆ ಮಾಡು, ನಾ ಬರೋಲ್ಲ ಕೆಲಸಕ್ಕೆ, ಗೊತ್ತಾಗ್ತದೆ ಆವಾಗ. ಇದು ಎಲ್ಲಡ್ಕೆ ಅವೆಲ್ಲ ಎಲ್ಲದವ ನಿಮ್ಮವ? ದಿನ ಕೊಟ್ಟು ಕಲಿಸಿಟ್ಟಿರಿ, ಈಗಲ್ಲಿ ಕೇಳ್ತಾ ಇದೆ ಎಲ್ಲಡ್ಕೆ ಬೇಕು ಅಂತ. ಎಲ್ಲದ ಹೇಳಿ ಒಂಚೂರು ಸಮ ಮಾಡಿಕೊಡ್ತೀರಾ? ಅಲ್ಲ, ಎಲ್ಲಡ್ಕೆ ಬುಟ್ಟಿ ಎಲ್ಲದೆ, ಅದನ್ನೇ ತೊಗೊಂಡೋಗಿ ಕೊಡ್ತೀನಿ ಅತ್ಲಾಗಿ. ನೀವು ಕೆಲಸ ಮಾಡ, ನಾನು ಎಲ್ಲಡ್ಕೆ ಕೊಟ್ಟು ಕಲಿಸಿಟ್ಟಿನಲ್ಲ, ಇವತ್ತಿಂದ ಹೇಳು ಅವೆಲ್ಲ ಒಳ್ಳೆ ಅಭ್ಯಾಸ ಅಲ್ಲ, ಎರಡಕ್ಕೆ ಹಾಕಬೇಡ ನೀನು ಅಂತ ಹೇಳು. ಕಲಿತದೆ, ಇದನ್ನು ಕಲಿತದೆ, ಕಲಿಯೋಕ್ಕೇನಾಗಬೇಕು. ಮಾತಾಡ್ತದೆ. ಹಿಂಗೆ ಮಾಡಿದ್ರೆ ನನ್ನ ನಾಯಿ ಸೀತಾರೆ ಮನೆ ಬದಿ ಅಂತ ಮಾಡಿಯಾ? ಎಲ್ಲಡ್ಕೆ ಹಾಕಿದ್ರು ಅದು ಅಭ್ಯಾಸ ಇದ್ದರು. ಈಗ ಒಂದು ಹೊತ್ತು ಊಟನಾರು ಬಿಟ್ಕೊಂಡಿದ್ದಾರೆ, ಹಿಂಗಿದ್ದ ಅಭ್ಯಾಸ ಬಿಟ್ಕೊಂಡಿರೋಕ್ಕಾಗಲ್ಲ. ಎಲ್ಲಡ್ಕೆ ಅಂತ ಎಲ್ಲಡ್ಕೆ ಬುಟ್ಟಿ ಅಲ್ಲ, ಅದೇ ತಗೊಂಡೋಗಿ ಕೊಡು, ಹಾಕಲಿ. ಕೆಲಸ ಸುಮ್ಮನೆ ಕೂತ್ಕೊಂಡು ಮಾಡ್ತಿರು ಅಂದರೆ ಎಂತ ಮಿಷಿನ್ ಅದೇನಾರ? ನನಗೆ ಕೊಡಲ್ಲ ಅಂತ ಹೇಳದ್ನಾ? ಕೊಡ್ತೀನಿ, ಹೇಳಿದ್ದಷ್ಟೇ. ಹಂಗಷ್ಟು ಅಭ್ಯಾಸ ಇದ್ದರೆ ಮನೆಯಿಂದ ತರಬೇಕು, ಇಲ್ಲಿ ಬಂದ್ಕೊಂಡು ನಮ್ಮ ಜೀವ ತಿನ್ನೋದಲ್ಲ. ಹೇಳು, ಈಚಿ ಬಾ ಒಂಚೂರು. ಎಂತ ಅದು? ಎತ್ಲಾಗ ಹೋಗ್ತಿದ್ದೀರಿ? ಹೋಗೋದು ಎತ್ಲಾಗಲ್ಲ, ನಂಗೆ ಸಾಕಾಗಿ ಹೋಗ್ಯದೆ. ಮನೆ ಮರ್ಯಾದೆ ಅಂತ ಹೊಟ್ಟೆ ಒಳಗೆ ಕಟ್ಕೊಂಡು ಗುಟ್ಟು ಬಿಟ್ಟು ಕೊಡಬಾರ್ದು ಅಂತ ಇದು ಮಾಡ್ದಂಗೂ ನಿಂದು ಮತ್ತೊಂದು ಥರ ಹೆಚ್ಚೇ ಆಗ್ತದೆ. ಹೋಗಿ ಹೇಳ್ಬತ್ತೀನಿ ಪ್ರೇಮಗೆ, ಬೇಡ ನಿಂಗೆ ಎಲ್ಲಕ್ಕೆ ಹಾಕ್ಬೇಕು ಅಂತ ಕಂಡ್ರೆ ಮನೆಯಿಂದ ತಗೋ ಬನ್ನಿನ, ಇಲ್ಲೆಲ್ಲ ಕೇಳಬೇಡ ಅಂತೀನಿ. ಅಲ್ಲ, ನಿಮ್ಗೆ ಎಂತ ಆಗ್ಯದ? ನಿಮಗೆ ಯಾಕೆ ಈ ಥರ ಮಾಡ್ತಿದ್ದೀರಿ? ಹೇಳಿದಷ್ಟೇ ನಾನು. ಈಗೇನು ಅದನ್ನು ಒಬ್ಳನ್ನ ಕೆಲ್ಸಕ್ಕೆ ಬರೋರನ್ನ ಬಿಡಿಸ್ಬೇಕು ಅಂತ ಲೆಕ್ಕ ಹಾಕಿರ ಹೆಂಗೆ? ನಾ ಬಿಡಿಸೋದೇ ಬೇಡ, ನೀನು ಇದೇ ಥರ ಮಾಡ್ತಿದ್ರೆ ಏನು ಇವತ್ತೇ ಕೆಲಸ ನಿಲ್ಲಿಸ್ಬೇಕು, ಇಲ್ಲ ನಾಳೆ ಒಂದು ದಿವ್ಸ ಬಂದು ನೋಡ್ಕೊಂಡು ನಾಡ್ದಿಂದ ಬಿಡ್ತದದು. ಯಾರು ಬಿಡೋದೆಯ? ಅಲ್ಲ, ಕೆಲಸಕ್ಕೆ ಮನೆಗೆ ಬಂದವರಿಗೆ ಎಲ್ಲಡ್ಕೆ ಕೊಡೋಕೆ ನಾನು ಲೆಕ್ಕ ಹಾಕ್ತೀನಿ ಅಂತೀಯಲ್ಲ, ಏನ ಆ ಗಂಟು ಮಾಡಿ ಏನು ಮಾಡ್ಬೇಕಂತ ಮಾಡಿಯ? ನಿನ್ನ ಕಾಲಕ್ಕೆ ನೀನು ಏನಾರು ಮಾಡ್ಕ, ನಾನಿರೋ ತನಕ ಮನೆ ಬಾಗಿಲಿಗೆ ಬಂದವರಿಗೆ ಕುಡಿಯೋಕ್ಕೆ, ಉಣ್ಣಕ್ಕೆ, ತಿನ್ನೋಕ್ಕೆ ಆಗಲಿ, ಎಲ್ಲಡ್ಕಿಗಾಗಲಿ ಲೆಕ್ಕ ಹಾಕಬೇಡ. ನಾ ಎಂಥ ಕಷ್ಟ ಕಾಲದಲ್ಲೇ ಅದನ್ನು ಲೆಕ್ಕ ಹಾಕ್ಲ. ಮಾತ್ರ ಹಿಂಗೆ ಮಾಡ್ತಿದ್ರೆ ಮನೆ ಬದಿ ನಾಯಿ ಸಿಯಲ್ಲ, ಹೇಳಿನಿ. ಹೋಗಿ ಅದಕ್ಕೆ ಒಳ್ಳೆ ಮತ್ತಲ್ಲ ಅಂತ ಎಲ್ಲಡ್ಕೆನ ಕಾಪಿನ ಎಂತ ಕೊಡಬೇಕು ಎಲ್ಲ ಕೊಟ್ಟು, ಈಗ ಆತು ಹೊತ್ತಿಗೆ ಹೊತ್ತು ಆತ ಅದೇ. ಅಲ್ಲ, ನಾನು ಒಬ್ಬಳು ಹಂಗಿದ್ದಾಳೆ, ಎಂತಾರು ಹಾಕ್ಕೊಂಡ್ಲಿ ನಂಗೆ ಅಂತಕ್ಕೆ. ಅಲ್ಲದೆ ಎಲ್ಲಡ್ಕೆ ಬುಟ್ಟಿ ಅಲ್ಲದೆ, ಅದರೊಳಗೆ ಎಲ್ಲ ಎಲ್ಲಡ್ಕೆ ಸಾಮಾನು ಅದೇ. ಅದೇ ಈ ಕಾಫಿ ಸಮಾಡಿ ಇಟ್ಕೊಂಡು ಒಂಚೂರು ಸಣ್ಣ ಮಾತಾಡಿ, ಅಲ್ಲಿ ಕೇಳಿಸ್ಕೊಂಡ್ರೆ ಏನು ಅಂದ್ಕೋಬೇಕದ? ಮೊದಲೇ ಕೇಳ್ತಾ ಅದೇ, ಏನು ಹುಷಾರಿಲ್ಲ, ಎಂಥ ನೆಂಟ್ರ ಮನೆಗೆ ಹೋಗ್ಯಾರ, ಎಂಥ ಕಿಲ್ ಬರಲ್ಲ, ದಿವ್ಸನೂ ಬತ್ತಿದ್ರಲ್ಲ ಅಂತ. ಕಾಪಿ ಕರಕ್ಕೆ ಹೋದಾಳೆ, ಎತ್ಲ ಹೋತಪ್ಪ. ಕಾಪಿ ಚರ್ಗಿಲ್ ಕಾಸ್ತದ, ಇಲ್ಲ ಕಪ್ಪರಿಗಿಲ್ಲೇ ಕಾಸ್ತದ, ಎಲ್ಲ ಸಮ್ ಮಾಡಿಟ್ಟಿದ್ದೆ, ಹೋದ್ರೆ ಸೈ ತಂದ್ರೆ ಸೈ ಅಂತಪ್ಪ. ಇಷ್ಟೊತ್ತಾದರೂ ಪತ್ತಿಕ್ಕಿಲ್ಲ. ಅಯ್ಯೋ, ಹಿಂಸೆ ಹೋಗು. ಹಿಂಗೆ ಇದ್ರೆ ಹೌದಾ ನಿನ್ನ ಕತೆ?